ಇದ್ದೀನಿ. ಜಿಲ್ಲೆ ಜಿಲ್ಲೆ ಇವತ್ತು ಫೈನಲೈಸ್ ಆಗುತ್ತೋ ಇಲ್ವೋ ಗೊತ್ತು. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಮನೇಲೊಂದು ಮಗು ಇರಬೇಕು, ಮುಖದಲ್ಲೊಂದು ನಗು ಇರಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಇವತ್ತಿನ ದಿನ ನನ್ನ ಲಾಗ್ ಏನಾಗಿರುತ್ತೆ ಅಂದರೆ, ಆ್ಯಕ್ಚುಲಿ ನಮ್ಮ ಮನೆ ಹುಡುಕಬೇಕು ಅಂತ ಹೇಳಿದ್ದೆ ಲಾಸ್ಟ್ 2-3 ವಿಡಿಯೋಸ್ ಬ್ಯಾಕ್ ಇದರಲ್ಲಿ ಲಾಗಲ್ಲಿ. ಸೊ ಇವಾಗ ಮನೆ ಹುಡುಕ್ತಾ ಇದ್ದೀವಿ. ಕಂಟಿನ್ಯೂ 3-4 ಡೇಸಿಂದ ನಾವು ಸರ್ಚ್ ಮಾಡ್ತಾ ಇದ್ವಿ. ಇವತ್ತು ಫೈನಲೈಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇವತ್ತು ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಹಾಗೆ ನಾವೇನು ಯಾವ್ಯಾವ ಮನೆ ನೋಡ್ತೀವೋ ಏನೋ ಅಲ್ಲೆಲ್ಲ ನಾನು ಯಾವ ಮನೆ ನೋಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಎಸ್, ಇವಾಗ ನಮ್ಮ ಯಜಮಾನ್ರು ಟೀ ಮಾಡ್ತಾಯಿದ್ದಾರೆ. ಸೊ ಟೀ ಕುಟ್ಬಿಟ್ಟು ಟಿಫಿನ್ ಮಾಡಿಕೊಂಡು ಹೊರಡೋಣ. ಓಕೆ, ಲೆಟ್ಸ್ ಗೋ. ಎಸ್ ಗೈಸ್, ಬೆಳಗ್ಗೆ ಎದ್ದು ಆಫೀಸಿಗೆ ಹೊರಟು ಆಫೀಸ್ ಮುಗಿಸ್ಕೊಂಡು ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಯೂಶ್ವಲಿ ಆಫೀಸ್ ಮುಗಿಸ್ಕೊಂಡ ತಕ್ಷಣ ಆಫೀಸಿಂದ ನಾವು ಈ ಕಡೆ ಅಂದರೆ ನಾವು ಮನೆ ಬರೋ ದಾರಿಲಿ ಯಾವ ಏರಿಯಾಗಳಿದ್ದಾವೆ ಎಲ್ಲ ಏರಿಯಾನು ಆಲ್ಮೋಸ್ಟ್ ನೋಡಾಗಿದೆ. ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ ಟು ವಿಲ್ಸನ್ ಗಾರ್ಡನ್ ತನಕ ಆಲ್ಮೋಸ್ಟ್ ಏರಿಯಾ ಗಲ್ಲಿ ಎಲ್ಲನೂ ನೋಡಿ ಆಗಿದೆ. ಸೊ ಹೆಂಗೆ ಅಂತಂದರೆ, ಆ್ಯಕ್ಚುಲಿ ವರ್ಷದಲ್ಲಿ ಆಲ್ರೆಡಿ ಇದು ಇವಾಗ ಹುಡುಕ್ತಾ ಇರೋದು 3ನೇ ಮನೆ. ಸೊ ನನಗೆ ಪದೇ ಪದೇ ಯಾಕೆ ಚೇಂಜ್ ಮಾಡಬೇಕು? ಸೊ ಕಂಫರ್ಟ್ ಆಗಿರೋ ಮನೆನ ಒಂದೇ ಸರಿ ಹುಡ್ಕೊಂಡು ಇರಬಹುದಲ್ವಾ? ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅಂತೆಲ್ಲ ಗೊತ್ತು, ತುಂಬಾ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ತುಂಬಾ ಹುಡುಕಿದ್ವಿ. ಹುಡುಕಿ ಆದಮೇಲೆ ಒಂದು ಫೈನಲೈಸ್ ಮಾಡಲೇಬೇಕು ಅಂತ ಫೈನಲೈಸ್ ಮಾಡೋದಕ್ಕಂತಲೇ ಹೊರಡ್ತಾ ಇದ್ವಿ. ಎಸ್ ಗೈಸ್, ಇವಾಗ ಹೋಗೋ ದಾರಿಯಲ್ಲಿ ನನಗೆ ತಾಟಿ ಹಣ್ಣು ಕಾಣಿಸ್ತು. ಏನು ಹೇಳ್ತೀರಾ? ಐಸ್ ಆ್ಯಪಲ್. ಸೊ ತಿನ್ನೋಣ ಅಂತ ಅದನ್ನು ತಿಂತಾ ಇದ್ದೀವಿ. ಆ್ಯಕ್ಚುಲಿ ತಾಟಿ ಹಣ್ಣು ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ತಿಂದಿದ್ದು ಧರ್ಮಸ್ಥಳ ದಾರಿಯಲ್ಲಿ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಬರೋದು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು, ಬಟ್ ನಾನಲ್ಲಿ ತಂದಿರೋದು ತುಂಬಾ ಸ್ವೀಟಾಗಿತ್ತು. ಹಾಗೆ ಏನು ಎಳೆಯದು ಅಂತ ಹೇಳ್ತಾರಲ್ವಾ, ಆ ಥರ ಇತ್ತು ಅದು ಹಣ್ಣು. ಇದೆಲ್ಲ ಸ್ವಲ್ಪ ಬಲ್ತೋಗಿರೋ ಥರ ಇತ್ತು. ಸೊ ಆ ಥರ ಮುಂಚೆ ತಿಂದಿರೋ ಥರ ಟೇಸ್ಟ್ ಏನಿರಲಿಲ್ಲ, ಬಟ್ ಇಟ್ಸ್ ಸೂಪರ್ ಅಂತ ಹೇಳ್ಬೋದು. ಅದು ಮೇಲ್ಗಡೆದೇನೋ ಸಿಪ್ಪೆ ಇದೆ ಅಲ್ವಾ, ಅದನ್ನ ಬಿಡಿಸೋಷ್ಟರಲ್ಲೇ ಸಾಕಾಗೋಗುತ್ತೆ. ಬಟ್ ನಾನಲ್ಲಿ ಧರ್ಮಸ್ಥಳದಲ್ಲಿ ತಿಂದಿದ್ನಲ್ವಾ, ಅದು ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಗೊತ್ತಾ. ಎಸ್ ಗೈಸ್, ಅಲ್ಲಿಂದ ನಾವು ಇವಾಗ ಮತ್ತೆ ಮನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಮನೆ ಹುಡ್ಕೋ ಇದರಲ್ಲಿ ಏನಾಗ್ಬಿಡ್ತು ಅಂದರೆ, ಟೈಮ್ ಆಗೋಗಿತ್ತು ಆಲ್ರೆಡಿ. ಫುಲ್ ಮಳೆ ಮಳೆ ಮಳೆ. ಸೊ ಒಂದು ಕಪ್ ಆಫ್ ಟೀನ ಕುಡಿದ್ಬಿಟ್ಟು ಇಬ್ರೂ ನೆಕ್ಸ್ಟ್ ಮಳೆಯಲ್ಲೇ ಬಂದ್ವಿ. ಒಂದು ಏನೋ ಹೇಳೋದಿದೆ, ಕೇಳಿಸ್ಕೊಳ್ಳಿ. ಏನು ಗೊತ್ತಾ? ಗೊತ್ತಿಲ್ಲ, ಅಂಶ ಇರು. ಈ ಮಳೆಯಲ್ಲಿ ಫುಲ್ ತೊಯ್ಸ್ಕೊಂಬಂದು ಪಾಪಡ ಹೆಂಗೆ ತಿಂತಾ ಇದ್ದೆ ಅಂದರೆ, ಮಳೆಯಲ್ಲೇನೆ ಫುಲ್ ಮಳೆ ಬರ್ತಿದೆ, ನಾನು ತಿಂತಾ ಇದ್ದೀನಿ. ನನಗೊಂದು ಏನು ಅನ್ನಿಸ್ತು ಅಂದರೆ, ನಾನು ಎಲ್ಲೇ ಹೋದ್ರೂ ವಿಡಿಯೋ ಕ್ಯಾಪ್ಚರ್ ಮಾಡೋದು, ಫೋಟೋ ತೆಗೆದು ಮಾಡ್ತೀನಿ. ಬಟ್ ನಂಗೆ ನಮ್ಮಪ್ಪ ಹೇಳ್ತಿದ್ದು ನೆನಪಾಯಿತು. ನಮ್ಮಪ್ಪ ಮತ್ತು ನಮ್ಮ ಅಣ್ಣ ಇಬ್ಬರು ಹೇಳೋದು ನೆನಪಾಯಿತು. ಏನು ಅಂತಂದರೆ, ಕೆಲವೊಂದು ಸರಿ ವಿಡಿಯೋ ಮಾಡಿದ್ದು ಡಿಲೀಟ್ ಆಗ್ಬೋದು, ಇದು ಮಾಡ್ಬೋದು, ಬಟ್ ಮೆಮೊರಿಯಲ್ಲಿ ಇರೋ ಅಂಥ ಒಂದು ಎಂಜಾಯ್ಮೆಂಟು ಅದು ಯಾವತ್ತೂ ಡಿಲೀಟ್ ಆಗಲ್ಲ ಅಂತ. ಮಳೆ ಬರ್ತಾ ಇತ್ತಲ್ಲ, ಸೊ ನಾನು ಪಾಪಡೆ ತಿನ್ಕೊಂಡು ಬರ್ತಿದ್ದೆ, ಆಯಿತಾ. ಸೊ ಪಾಪಡೆ ತಿನ್ಕೊಂಡು ಬರೋ ಟೈಮಲ್ಲಿ ನನಗೆ ಏನು ಒಂದು ಫುಲ್ ಎಂಜಾಯ್ ಅಂತದ್ದು ಏನೋ ಒಂಥರ ಅನಿಸುತ್ತೆ. ರೋಡಲ್ಲೆಲ್ಲ ನೋಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ತಿನ್ಕೊಂಡು ಬರ್ತಿದ್ದೀನಿ. ಸೊ ನನಗೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡಿದೆ. ಹಾಯ್, ಹಲೋ, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ಮನೆ ಹುಡುಕ್ತಾ ಇದ್ವಿ ಅಲ್ವಾ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮನೇನ ಇವಾಗ ಹೋಗ್ಬಿಟ್ಟು ಹುಡುಕೋಣ. ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹಿಡಿದ್ಬಿಟ್ಟು ವಿಲ್ಸನ್ ಗಾರ್ಡನ್ ತನಕನೂ ಆಲ್ಮೋಸ್ಟ್ ಗಲ್ಲಿನೂ ಹುಡುಕಾಯಿತು. ನನಗೆ ಸೆಟ್ ಆಗ್ತಿರೋ ಅಂಥ ಮನೆಯೇ ಸಿಗ್ತಾ ಇಲ್ಲ. ಒಂದು ರೆಂಟ್ ತುಂಬ ಜಾಸ್ತಿ ಆದರೆ ಮನೆ ತುಂಬ ಚಿಕ್ಕದಾಗಿರುತ್ತೆ. ಸೊ ಏನೋ ಒಂಥರ ಚಿಕ್ಕದೇನೋ ಒಂಥರ ಅನ್ನಿಸ್ತಾ ಇದೆ. ಬಟ್ ಇವತ್ತು ಯಾವುದೋ ಒಂದು ಮನೆನ ಫೈನಲೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೂ ಒಂದು ಮನೆ ನೋಡಿದ್ವಿ, ಇದು ಮನೆ ಹತ್ರನೇ ಒಂದು 600 ಮೀಟರ್ ಅಷ್ಟೇ ಇರೋದು.
ಬಟ್ ಅದು ಬಂದುಬಿಟ್ಟು ಅವರು ಖಾಲಿ ಮಾಡ್ತೀವಿ ಅಂತ ಹೇಳಿದರು ಮನೇನ, ಬಟ್ ಇನ್ನೂ ಮಾಡಿಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಇವಾಗ ಮತ್ತೆ ನಾವು ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಎಷ್ಟೊತ್ತಿದ್ರೂ ಮನೇನ ಫಿಕ್ಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಹೋಗೋಣ ಬನ್ನಿ. ಕಚ್ಬಿಟ್ರತ್ ಮತ್ತೆ ಸರಿಮಾ, ನಾನು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವನನ್ನು. ಥರ್ಡ್ ಫ್ಲೋರ್. ಅವರು ಕೆಳಗಡೆ ಬರ್ತಾ ಇದ್ದಾರೆ ಮನೆ ನೋಡಬೇಕು ಅಂತ. ಮನೆ ಸರ್ಚ್ ಮಾಡಿ ಅಡ್ಜಸ್ಟ್ ಆಗಿದೆ. ಯಾವ ಮನೆಗೆ ಹೋದ್ರೂ 3rd ಫ್ಲೋರ್ 4th ಫ್ಲೋರ್. ಮನೆ ಇದೆ. ಜಿರಡಿ ಚಿನ್ನಿ, ಇಲ್ಲಿ 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 ಜಿಲ್ಲೆ ಜಿಲ್ಲೆ ಜಿಲ್ಲೆ. ಅಯ್ಯಯ್ಯಪ್ಪ, ಇಷ್ಟು ಚಿಕ್ಕದಾ? ಬಾ, ಆಗಲ್ಲ. ಎರಡು ಒಂದೇ ಥರ ಇದೆ ಅನಿಸುತ್ತೆ. 7.5 ಹೇಳಿದ್ರಲ್ಲ. ಆ ಕಡೆದು ಖಾಲಿ ಐತೆ, ನೋಡೋಣ ಚಿನ್ನಿ. ಆ ಕಡೆದು ಮೇ ಬಿ ದೊಡ್ಡದಿದೆ ಏನೋ. ಆ ಕಡೆದು ಖಾಲಿ ಐತೆ. ಯಾವುದು? ಎಷ್ಟು ಹೇಳಿದ್ರು ಅದು? 7.5. ಲೈಟ್ ಇಲ್ವಾ ಇಲ್ಲಿ? ಕಿಚನ್ ದೊಡ್ಡದಾಗಿದೆ, ಬಟ್ ಇಷ್ಟೇ ಇದೆ. ಪಕ್ಕದ ಬೆಳ್ಳಿಗೆ ಅಲ್ಲಿ ಒಂದೇ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ನೋಡೋಣ. ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಯವರಿದ್ದಾರೆ. ಈ ಮನೆ ಇನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಚೆನ್ನಾಗಿದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಕ್ಲಿಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.